ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ವರ್ಷ ಇನ್ನು 2 ದಿನಗಳು ಮಾತ್ರ ಇದೆ. ಈ ವರ್ಷ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ಕ್ಯಾಲೆಂಡರ್ ಪ್ರಕಾರ ಅದರಲ್ಲಿ ಈ ಸಾರಿ ಒಂದು ಸಂತೋಷದ ಸಂಗತಿ ಅಂದ್ರೆ ಮಳೆ ಬೇಗ ಶುರುವಾಯಿತು. ಅದರ ಬಗ್ಗೆನೇ ಮೊನ್ನೆ ಮಾತಾಡಾಗಿದೆ. ಬೇಗ ಶುರುವಾದರೆ ಸೆಕೆ ಕಡಿಮೆ ಆಗುತ್ತೆ. ಇಲ್ಲದೆ ಹೋದ್ರೆ ಈ ಬೇಸಿಗೆ ಕಾಲದಲ್ಲಿ ತುಂಬಾ ಸಮಸ್ಯೆ ಆಗುತ್ತೆ. ಬಸವಣ್ಣವರು ಹೇಳೋ ಹಾಗೆ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಬಾರದು. ಒಂದ್ ಕಡೆ ಧರೆ ಹತ್ತಿ ಉರಿತಾ ಇದೆ. ಇವಾಗ ಪಶ್ಚಿಮ ಏಷ್ಯಾದಲ್ಲಿ ಧರೆ ಹತ್ತಿ ಉರಿತಾ ಇದೆ. ಯಾವಾಗೆಲ್ಲಿ ಕ್ಷಿಪಣಿಗಳು ದಾಳಿ ಆಗುತ್ತೋ, ಯಾವಾಗೆಲ್ಲಿ ಬಾಂಬ್ ಬೀಳ್ತೋ ಹೇಳಕ್ಕೆ ಆಗಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ಯುದ್ಧ ಜೋರಾಗ್ತಾ ಇದೆ. ನಿಲ್ಲುವ ಲಕ್ಷಣಗಳೇನು ಕಾಣ್ತಾ ಇಲ್ಲ. ಯಾರು ಸೋಲೋದಿಲ್ಲ. ಅಂದ್ರೆ ಇರಾನ್ದವ್ರು ಏನೋ ಸೋತ್ ಬಿಡ್ತಾರೇನೋ ಅಂತ ಅನ್ಕೊಂಡಿದ್ವಿ. ಆದ್ರೆ ಅವ್ರೇನ್ ಸದ್ಯಕ್ಕೆ ನಿಲ್ಸಂಗ್ ಕಾಣಲ್ಲ. ಇನ್ನೂ ನಾವು ಎದುರಿಸ್ತೀವಿ. ಅಂದ್ರೆ ಇಲ್ಲಿ ಒಂದು ವಿಷಯವನ್ನ ನಾವು ತಿಳ್ಕೋಬೇಕು. ಎಲ್ಲಿ ಯಾವುದು ಅತಿಯಾಗುತ್ತೋ ಅದು ತನ್ನ ನಾಶವನ್ನು ತಾನೇ ಮಾಡ್ಕೊಳ್ಳುತ್ತೆ. ಈಗ ಅವರು ಅಮೆರಿಕದವ್ರಿಗೆ ನೇರವಾಗಿ ಕ್ಷಿಪಣಿ ಆಗೋದಿಲ್ಲ, ದೂರ ಆಗತ್ತೆ ಅವ್ರಿಗೆ. ಮತ್ತು ನೇರವಾಗಿ ಬಾಂಬ್ ದಾಳಿ ಮಾಡಕ್ಕಾಗಲ್ಲ. ತಮ್ಮ ಧರ್ಮವನ್ನೇ ಆಶ್ರಯಿಸಿರ್ತಕ್ಕಂಥವ್ರು ಎಲ್ಲ ದುಬೈ, ಕತಾರ್, ಸೌದಿ ಅರೇಬಿಯಾ, ಬೆಹರಿನ್ ಅಂತ ಏನಿದಾವಲ್ಲ, ಮಸ್ಕತ್, ಇವೆಲ್ಲ ಎಲ್ಲದರಲ್ಲೂ ಹೆಚ್ಚಾಗಿ ಮುಸಲ್ಮಾನರೇ ಇರೋದು. ಅಲ್ಲಿ ಅಮೆರಿಕಾದವ್ರು ನೆಲೆ ಸ್ಥಾಪಿಸ್ಕೊಂಡಿದ್ದಾರೆ. ಅವ್ರು ಅಮೆರಿಕಾದವ್ರ ನೆಲೆ ಮೇಲೆ ಹಾಕಬೇಕು ಅಂತ ಹೋದ್ರೆ ಇವರು ಮುಸಲ್ಮಾನರ ಮೇಲೂ ಹಾಕ್ತಾರೆ. ಅಲ್ಲಿ ಏರ್ಪೋರ್ಟ್ ನಾಶ ಮಾಡ್ಬೇಕಾಗತ್ತೆ. ದುಬೈ ಅಂತೂ ಇತ್ತೀಚೆಗೆ ಬಹಳ ಜೋರಾಗಿ ಬೆಳೀತಾ ಇತ್ತು. ಇವತ್ತು ಅಲ್ಲಿ ಏರ್ಪೋರ್ಟ್ಗೆ ಬಾಂಬ್ ಹಾಕಿ ಬೆಂಕಿ ಹತ್ಕೊಂಡಿದೆ, ವಿಮಾನ ನಿಲ್ದಾಣಕ್ಕೆ. ಅಂದ್ರೆ ಈಗ ಪ್ರವಾಸಿಗಳು ಹೋಗಲ್ಲ. ಪ್ರವಾಸಿಗಳು ಹೋಗ್ಲಿಲ್ಲ ಅಂದ್ರೆ ಅವ್ರದ್ದು ಆರ್ಥಿಕತೆ ಬಿತ್ತು ಅಂತಾನೆ ದುಬೈದು. ಅಂದ್ರೆ ಅಷ್ಟು ಅವ್ರಿಗೂ ಪೆಟ್ರೋಲ್ ಪ್ರಾಡಕ್ಟ್ಸ್ ಇದೆ, ಎಣ್ಣೆ ತೈಲ ಅದೆಲ್ಲ ಇದೆ, ತೈಲ ಬಾವಿಗಳಿದೆ ಅವ್ರ ಹತ್ರನು. ಆದ್ರೆ ಅವ್ರದ್ದು ಹೆಚ್ಚು ಜೋರಾಗಿ ಬೆಳೆಸಿದ್ದು ತಾಣದ ಮೇಲೆ, ಪ್ರವಾಸಿಗಳ ಮೇಲೆ. ಅಂದ್ರೆ ಧರ್ಮ ಏಕಧರ್ಮ ಆದ್ರೆ ಜಗತ್ನಲ್ಲಿ, ಈಗ ಅವ್ರದ್ದು ಮುಸಲ್ಮಾನರ ಉದ್ದೇಶ ಅದೇನೆ, ಏಕಧರ್ಮ ಬರಬೇಕು. ಮುಸಲ್ಮಾನರು ಅಲ್ದಿದ್ದವರು ಈ ಜಗತ್ತಿನಲ್ಲಿ ಇರಕ್ಕೆ ಯೋಗ್ಯರಲ್ಲ. ಯಾಕಂದ್ರೆ ಅವ್ರು ಅಲ್ಲನ್ನು ಒಪ್ಪಲ್ಲ ಅಂತ ಅನ್ನೋ ಕಾರಣಕ್ಕೆ. ಅಂದ್ರೆ ಎಂಥ ಸಣ್ಣ ಮನಸ್ಸಾಗತ್ತೆ ನೋಡಿ ಅದು. ಗಾಡ್ ಅಂದ್ರೆ ಅವರು ನಿರಾಕಾರ ಪರಮಾತ್ಮನೇ ಹೇಳ್ತಾರೆ, ಇವರು ನಿರಾಕಾರ ಪರಮಾತ್ಮನನ್ನೇ ಹೇಳ್ತಾರೆ. ಆದ್ರೆ ಇಬ್ರು ಹೊಡೆದಾಡ್ತಾ ಇದ್ದಾರೆ. ಈಗ ಹಂಗಾದ್ರೆ ಮುಸಲ್ಮಾನ್ರೇ ಪರವಾಗಿಲ್ಲ, ನಾವು ಸೋತ್ರು ಚಿಂತಿಲ್ಲ, ನಮ್ಮವ್ರು ಸಾಯ್ಬಾರ್ದು ಅನ್ನುವ ಅಭಿಮಾನ ಇದ್ದಿದ್ರೆ, ಧರ್ಮಾಭಿಮಾನ ಇದ್ದಿದ್ರೆ ಬೇರೆ ದೇಶಗಳ ಜೊತೆ ಯುದ್ಧ ಮಾಡಬಾರ್ದಾಗಿತ್ತು, ಮುಸಲ್ಮಾನ್ ದೇಶಗಳ ಜೊತೆಗೆ. ಅಂದ್ರೆ ಪ್ರಕೃತಿ ಹೇಗ್ ಮಾಡತ್ ನೋಡಿ. ಕುವೈತ್ ಇರಾಕಿಗೆ ಯುದ್ಧ ತಂದಿಡ್ತು. ಅವರು ಮುಸಲ್ಮಾನ್ರೆ. ಇರಾನ್ ಅವ್ರಿಗೂ ಯುದ್ಧ ಆಯ್ತು, ಅವರು ಮುಸಲ್ಮಾನ್ರೆ, ಇವರು ಮುಸಲ್ಮಾನ್ರೆ. ಆದ್ರೆ ಅಲ್ಲಿ ಮತ್ತೆ ಬೇರೆ, ಅವರಲ್ಲೂ 300 ಜಾತಿಗಳಿದಾವೆ ಅಂತ ಹೇಳ್ತಾರೆ, 300ಕ್ಕಿಂತ ಹೆಚ್ಚು ಜಾತಿ ಇದಾವೆ. ಇಲ್ಲಿ ಭಾರತೀಯ ಮುಸಲ್ಮಾನರು ಪಾಠ ಕಲಿಬೇಕು ಇವಾಗ. ಈ ಸಂದರ್ಭದಲ್ಲೂ ನೀವು ಪಾಠ ಕಲಿದೆ ಹೋದ್ರೆ ಮತ್ತೆ ಪ್ರಕೃತಿ ಮತ್ತೆ ಯಾವ ರೀತಿ ಶಿಕ್ಷೆ ಕೊಡುತ್ತೋ ಹೇಳಕ್ ಬರಲ್ಲ. ಆದ್ರಿಂದ ಈಗ ನೇಷನ್ ಫಸ್ಟ್, ರಾಷ್ಟ್ರ ಮೊದಲು, ಸಂವಿಧಾನವೇ ನಮ್ಮ ಧರ್ಮಗ್ರಂಥ. ನಮ್ಮ ರಾಷ್ಟ್ರಕ್ಕೆ ಸಂವಿಧಾನವೇ ಧರ್ಮಗ್ರಂಥ. ಇನ್ನು ಅವ್ರವ್ರ ಧರ್ಮಗ್ರಂಥಗಳನ್ನ ಅವ್ರವ್ರು ಆರಾಧಿಸ್ಕೊಳ್ಳಿ, ಅವ್ರ ಅನುಸರಣೆ ಮಾಡ್ಕೊಳ್ಳಿ. ಅದಕ್ಕೆ ನಮ್ಮ ಸಂವಿಧಾನ ಅವಕಾಶ ಕೊಟ್ಟಿದೆ. ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟಿದೆ. ತಮ್ಮ ತಮ್ಮ ಧರ್ಮದ ರೀತಿಯಲ್ಲಿ ಇನ್ನೊಬ್ರಿಗೆ ತೊಂದರೆ ಆಗಲಾರದ ಹಾಗೆ
ತಮ್ಮ ಧರ್ಮವನ್ನು ತಾವು ಅನುಸರಣೆ ಮಾಡ್ಕೊಂಡು ಹೋಗ್ಬೋದು ಅನ್ನುವಂತಹ ಸತ್ಯವನ್ನ ಮತ್ತು ಸ್ವಾತಂತ್ರ್ಯವನ್ನ ನಮ್ಗೆ ಹೇಳ್ಕೊಟ್ಟಿದೆ. ಮತ್ತು ಪ್ರಕೃತಿ ಕೊಟ್ಟಿರೋದು ಅದನ್ನೇ. ನಮ್ಮ ಸಂವಿಧಾನ ಪ್ರಕೃತಿಗೆ, ಆಧ್ಯಾತ್ಮ ಕ್ಷೇತ್ರಕ್ಕೆ ಮತ್ತು ಬಸವ ತತ್ವಕ್ಕೆ ತುಂಬಾ ಸಮೀಪ ಇದೆ, ತುಂಬಾ ಸಮೀಪ ಇದೆ. ಪ್ರಕೃತಿ ಹೇಳೋದು ನೀವು ಬದುಕಬೇಕು, ನೀವು ಬದುಕೋದ್ರ ಜೊತೆಗೆ ಇನ್ನೊಬ್ಬರನ್ನು ಬದುಕಿಸ್ಬೇಕು, ಇದೇ ಪ್ರಕೃತಿ ಹೇಳೋದು. ನೋಡಿ, ಪ್ರಕೃತಿನಲ್ಲಿ ಒಂದ್ರ ಮೇಲೊಂದು ಅವಲಂಬನೆ ಆಗಿ ಅದ ಒಂದಕ್ಕೊಂದು ಆಹಾರ ಆದ್ರೂ ಕೂಡ ಹಿಂಸೆ ಆಗಲ್ಲ. ಅದಕ್ಕೆ ಹಿಂಸೆ ಆಗ್ಲಾರ್ದಂಗೆ ಅದು ವ್ಯವಸ್ಥೆ ಮಾಡಿಕೊಟ್ಟಿದೆ ಪ್ರಕೃತಿ ಪ್ರಕಾರ ಹೋದ್ರೆ. ಕಾಡು ಪ್ರಾಣಿಗಳು ಮನುಷ್ಯನ ಮೇಲೆ ಯಾಕೆ ದಾಳಿ ಮಾಡ್ತಿದ್ದಾವೆ? ನೀವು ಕಾಡನ್ನ ಅತಿಕ್ರಮಣ ಮಾಡ್ಕೊಂಡ್ರಿ. ಆಸ್ಟ್ರೇಲಿಯಾದಲ್ಲಿ ಒಂದು ಸಂಗತಿ ಕೇಳಿದೆ ನಾನು. ಭಾರತದ 3 ಪಟ್ಟಿದೆ ಆ ದೇಶ, ಮತ್ತು ಜನಸಂಖ್ಯೆ ನಮ್ಮ ಕರ್ನಾಟಕಕ್ಕಿಂತ ಕಡಿಮೆ ಇದೆ. 2,83,00,000 ಏನೋ ಇದೆ ಅಷ್ಟೇ, ತುಂಬಾ ಕಡಿಮೆ, ನಮ್ಮ ಕೇರಳಕ್ಕಿಂತ ಕಡಿಮೆ. ಅಷ್ಟು ಕಡಿಮೆ ಇದ್ದಲ್ಲೂ ಕೂಡ ಸಿಡ್ನಿಯನ್ನು ಹೇಗೆ ಬೆಳೆಸಿದಾರಂತ ಅವರು ಅಂದ್ರೆ, ಈಗ ನಾವು ಒಂದಂತಸ್ತಿನ ಮೆಟ್ರೋ ಮಾಡ್ಕೊಂಡಿದೀವಲ್ವಾ? ಮೆಟ್ರೋ ನೋಡಿದಿರಿ ನೀವೆಲ್ಲ, ಕೆಲವರೆಲ್ಲ ಬೆಂಗಳೂರಲ್ಲಿ, ಡೆಲ್ಲಿಯಲ್ಲಿ, ಮತ್ತೆ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟೀಸ್ ಎಲ್ಲ ಇವಾಗ ಮೆಟ್ರೋ ಆಗಿದೆ. ಮುಂಬೈ, ಕಲ್ಕತ್ತಾದಲ್ಲಿ ಇನ್ನೂ ತಡ ಆಯ್ತು, ಬೇರೆ ಬೇರೆ ಸರ್ಕಾರಗಳಿದ್ದಕ್ಕೆ. ಇಲ್ಲದೆ ಹೋಗಿದ್ರೆ ಅಲ್ಲಿ ಇನ್ನೂ ಮೆಟ್ರೋ ಪ್ರಗತಿ ಆಗ್ತಿತ್ತು, ಆಗಿದೆ, ಆದ್ರೂ ಮಾಡಿದ್ದಾರೆ. ಇಂಥದ್ದೆಲ್ಲ ಇದ್ದು ಮೆಟ್ರೋ ನಮ್ಮಲ್ಲಿ ಒಂದಂತಸ್ತು ನಾವು ನೋಡಿದೀವಿ ಅಷ್ಟೇ ಅಲ್ವಾ? ಒಂದೇ ಅಂತಸ್ತಲ್ಲ, 2 ಅಂತಸ್ತು ಎಲ್ಲೂ ಆಗಿಲ್ಲ ನಮ್ಮಲ್ಲಿ ಇನ್ನು. ಒಂದಂತಸ್ತು ಮಾಡಕ್ಕೆ ಇಷ್ಟು ವರ್ಷ ತಗೊಂಡ್ವಿ. ಅಷ್ಟೆಲ್ಲ ಜಾಗ ಇದ್ರು ಕಾಡು ಕಡಿಬಾರ್ದು ಅಂತ ಅನ್ನೋ ಕಾರಣಕ್ಕೆ ಸಿಡ್ನಿಯಲ್ಲಿ 3 ಅಂತಸ್ತು 4 ಅಂತಸ್ತು ಮೆಟ್ರೋ ಮಾಡಿದಾರಂತ. ಮೇಲ್ಗಡೆ ಕಟ್ಕೊಂತ ಹೋಗಿದ್ದಾರೆ. ಅಂದ್ರೆ ಭೂಮಿಯನ್ನ ನಾವು ಕೆಡಿಸ್ಬಾರ್ದು, ಪರಿಸರವನ್ನ ಕೆಡಿಸ್ಬಾರ್ದು, ಜನಸಂಖ್ಯೆ ಹೆಚ್ಚು ಮಾಡಬಾರ್ದು. ಜನಸಂಖ್ಯೆ ಹೆಚ್ಚಾದ್ರೂ ಚಿಂತೆ ಇಲ್ಲ, ಭೂಮಿಯ ಶೋಷಣೆ ಮಾಡಬಾರ್ದು, ಪರಿಸರ ಶೋಷಣೆ ಮಾಡಬಾರ್ದು. ಶೋಷಣೆ ಮಾಡಿದ್ರೆ ಅಪಾಯ ಯಾರಿಗೆ? ನಮಗೆ ಅಪಾಯ. ಅಲ್ಲಿ ಆರೋಗ್ಯ ಚೆನ್ನಾಗಿಲ್ಲ ಅಲ್ಲೂ ಕೂಡ, ಯಾಕೆಂದ್ರೆ ಆಧುನಿಕ ವೈದ್ಯಕೀಯ ಪದ್ಧತಿ ಅನುಸರಣೆ ಮಾಡಿದ್ದಾರೆ. ಇಲ್ಲದೆ ಹೋಗಿದ್ರೆ ಅವರು ಜಪಾನ್ನವ್ರ ತರಾನೇ ತುಂಬಾ ಚೆನ್ನಾಗಿರ್ಬೋದಾಗಿತ್ತು. ಅದಕ್ಕೋಸ್ಕರ ನಾವಿಲ್ಲಿ ತಿಳ್ಕೊಳ್ಬೇಕು, ನಾವು ಈಗ ಆದರ್ಶ ಕಲ್ತ್ಕೊಳ್ಬೇಕಾದ್ದು ಆಸ್ಟ್ರೇಲಿಯಾದಿಂದ ಮತ್ತು ಜಪಾನ್ನಿಂದ ಏನ್ ಕಲಿಬೇಕಪ್ಪ ಅಂತಂದ್ರೆ, ನಾವು ಭೂಮಿಯನ್ನ ದುರ್ಬಳಕೆ ಮಾಡಬಾರ್ದು. ನಿಮ್ಗೆ ಆಧುನಿಕತೆ ಪ್ರಗತಿ ಬೇಕಾ? ಕಾಡು ಎಷ್ಟು ಬೆಳೆಸ್ಬೇಕು, ಮಿನಿಮಮ್ ಅಲ್ಲ, ಮ್ಯಾಕ್ಸಿಮಮ್ ಕಾಡಿಗೆ ಅವಕಾಶ ಕೊಡಿ, ಕಾಡು ಪ್ರಾಣಿಗಳಿಗೆ ಅವಕಾಶ ಕೊಡಿ. ಕಾಡಲ್ಲೇ ಅವಕ್ಕೆ ಆಹಾರ ಸಿಕ್ಬಿಟ್ರೆ, ನೀರು ಸಿಕ್ಬಿಟ್ರೆ ಅವು ಯಾವ ಕಾರಣಕ್ಕೂ ಊರಿಗೆ ಬರಲ್ಲ. ಊರಿಗೆ ಬರೋದು ಅವಕ್ಕೆ ಇಷ್ಟ ಇಲ್ಲ. ನಿಜವಾಗಿ ಅವಕ್ಕೆ ಆಹಾರ ಇಲ್ಲ ಅಂತ ಹುಡ್ಕೊಂಡು ಬರ್ತವೆ ಹೊರತು, ಇಲ್ಲ ಅಂದ್ರೆ ಕಾಡನ್ನು ಅತಿಕ್ರಮಣ ಮಾಡ್ತಾನೆ ಇದ್ದೀರಿ, ಮಾಡ್ತಾನೆ ಇದ್ದೀರಿ. ಮತ್ತೆ ಎಷ್ಟರ ಮಟ್ಟಿಗೆ ಅದನ್ನ ಇಲ್ಲಿ ಒಂದು ಕಡೆ ಜಮೀನ್ ಖಾಲಿ ಬಿಟ್ಕೊಂಡು ಕೆಲಸ ಮಾಡ್ತಾ ಇಲ್ಲ ರೈತರುಗಳು. 1000 ಎಕರೆ ಕೃಷಿ ಭೂಮಿ ಹಾಗೆ ಉಳಿದಿದೆ, ಅಥವಾ ಅದನ್ನ ಡೆವಲಪ್ ಮಾಡ್ಬೇಕು ಅಂತ ಹೇಳ್ಕೊಂಡು ಇಟ್ಕೊಂಡಿದ್ದಾರೆ. ಈ ಕಡೆ ಒಂದ್ ಕಡೆ ಇಲ್ಲೂ ಕಾಡಿಲ್ಲ, ಕೃಷಿನೂ ಇಲ್ಲ. ಆ ತರ 1000 ಎಕರೆ ಹೆಕ್ಟೇರ್ ಭೂಮಿ ಸುಮ್ಮನೆ ಉಳ್ಕೊಂಡಿದೆ. ಇನ್ನೊಂದು ಕಡೆ ಕಾಡು ಭೂಮಿ ಬೇಕು ನಮ್ಗೆ 2 ಎಕರೆ ಕೊಡ್ರಿ, 3 ಎಕರೆ ಕೊಡ್ರಿ. ಇನ್ನು ರಾಜಕಾರಣಿಗಳು ಮತ್ತೆ ನೀವು ಬಹಳ ಒತ್ತಾಯ ಮಾಡಿದಾಗ ಓಟ್ ಬೇಕು ಅವ್ರಿಗೆ, ಮತ್ತೆ ನಾವು ಕೊಡದಿದ್ರೆ ಮುಂದಿನ ಸರ್ಕಾರದವ್ರು ಕೊಡ್ತಾರೆ ಅಂತೇಳಿ ಇವರೇ ಕೊಟ್ಬಿಡ್ತಾರೆ. ಮತ್ತೆ ಮಾನವ ಪ್ರಾಣಿ ಸಂಘರ್ಷ ಆಗೇ ಆಗುತ್ತೆ. ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು, ಭಾರತ ಮುಂದೆ ಪ್ರಗತಿ ಸಾಧಿಸ್ಲೇಬೇಕು ಅನ್ನೋದಿದ್ರೆ ನೀವು ಮತ್ತೆ ಇನ್ನೂ ಹೆಚ್ಚಿನ ವಿಕಾಸವನ್ನು ಮಾಡ್ಕೊಳ್ಳಿ. ಆದ್ರೆ ಕಾಡು ಪ್ರಾಣಿಗಳ ವಿಷಯಕ್ಕೆ ಕೈ ಹಾಕಕ್ಕೆ ಹೋಗ್ಬಾರ್ದು. ಆದ್ರೆ ಅದಾಗಂಗೆ ಕಾಣಲ್ಲ. ನಮ್ಮ ಕರ್ನಾಟಕದಲ್ಲಂತೂ ಈಗ ಸಿಕ್ಕಾಪಟ್ಟೆ ಹೊಸ ಪಟ್ಟ ಕೊಡ್ತೀವಿ ಅಂತ ಹೇಳಿ ಅತಿಕ್ರಮಣ ಮಾಡಿದಂಥವ್ರಿಗೆಲ್ರಿಗೂ ಕೊಡ್ತಾ ಇದ್ದಾರೆ. ಮತ್ತೆ ಅವುಗಳ ದಾಳಿ ಇನ್ನೂ ಜಾಸ್ತಿ ಆಗುತ್ತೆ. ನೀವು ಆಧುನಿಕತೆ ಶಸ್ತ್ರಾಸ್ತ್ರಗಳನ್ನು ಬಳಸ ಕೊಲ್ಲಬಹುದು. ಆ ಕೊಂದಿದ್ದ ಪಾಪಕ್ಕೆ ಮತ್ತೆ ಪ್ರಕೃತಿ ನಿಮಗೆ ಶಿಕ್ಷೆ ಕೊಡುತ್ತೆ. ಯಾರಿಗೂ ಬಿಡಲ್ಲ ಅದು. ಅದಕ್ಕೋಸ್ಕರ ನಾವು ಭೂಮಿಯನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಮೇಲಕ್ಕೆ ಬೆಳೆಸೋಣ. ಅಂದ್ರೆ ಕಟ್ಟಡಗಳನ್ನ, ಬಿಲ್ಡಿಂಗ್ನ ಮೇಲಕ್ಕೆ ಬೆಳೆಸ್ಕೊಂಡು ಹೋಗ್ಬೇಕೆ ಹೊರತು ಭೂಮಿಯನ್ನು ದುರ್ಬಳಕೆ ಮಾಡಿದ್ದೆ ಅಂದ್ರೆ ಅದರ ಪರಿಣಾಮ ಇವತ್ತಲ್ಲ. ಈಗ ನಾವು ಅಂದ್ರೆ ಈ ಕೊಲ್ಲಿ ಯುದ್ಧದಿಂದ ಒಂದು ಪಾಠ ಅಲ್ಲ ಕಲಿಸ್ತಿರೋದು ಪ್ರಕೃತಿ ನಮಗೆ, ಒಂದು ಪಾಠ ಅಲ್ಲ ಕಲಿಸ್ತಿರೋದು. ನೀವು
ಪರಮಾತ್ಮನನ್ನ ಉಲ್ಲಂಘನೆ ಮಾಡಿದ್ರೆ, ಪ್ರಕೃತಿಯನ್ನ ಉಲ್ಲಂಘನೆ ಮಾಡಿದ್ರೆ, ಮೌಲ್ಯಗಳನ್ನ ಅಂದ್ರೆ ಎಲ್ಲರನ್ನೂ ಪ್ರೀತಿಸ್ತಕ್ಕಂಥದ್ದು ಭಾರತೀಯ ಮೌಲ್ಯ. ವಸುಧೈವ ಕುಟುಂಬಕಂ, ಇಡೀ ಭೂಮಿನೇ ಕುಟುಂಬ ಅಂತ ತಿಳ್ಕೊಂಡಿರೋದು. ಮತ್ತೆ ಆ ಕುಟುಂಬದಲ್ಲಿ ಕಾಡು ಪ್ರಾಣಿಗಳನ್ನು ನಾವು ಪ್ರೀತಿಸ್ಬೇಕಲ್ಲ, ಅವುಗಳಿಗೆ ವ್ಯವಸ್ಥೆ ಮಾಡ್ಬೇಕಲ್ಲ. ಆನೆಗೆ ಒಂದ್ ದಿವ್ಸಕ್ಕೆ ಕಡಿಮೆ ಅಂದ್ರೆ 4-5 ಕ್ವಿಂಟಲ್ ಆಹಾರ ಬೇಕದಕ್ಕೆ. ಪಾಪ ಎಲ್ಲಿಂದ ತಿನ್ಬೇಕದು? ನಿಮ್ಮ ಹೊಲಕ್ಕೆ ಬರಲೇಬೇಕು. ಅದೇ ಅವ್ರಿಗೆ ಕೊಲ್ಲಿಯವ್ರಿಗೆ ಆ ರೀತಿ ಶಿಕ್ಷೆ ಕೊಡ್ತಾ ಇದೆ ಪ್ರಕೃತಿ. ಆದ್ರೆ ನಮಗೂ ಶಿಕ್ಷೆ ತಪ್ಪಿದ್ದಲ್ಲ. ನಾವು ಶೋಷಣೆ ಮಾಡಿದ್ರೆ, ಪ್ರಕೃತಿಯನ್ನ ಶೋಷಣೆ ಮಾಡಿದ್ರೆ, ಪರಿಸರವನ್ನ ಶೋಷಣೆ ಮಾಡಿದ್ರೆ ಶಿಕ್ಷೆ ತಪ್ಪಿದ್ದಲ್ಲ. ಜನಸಂಖ್ಯಾ ಸ್ಫೋಟವೇ ನಮಗೆ ಬಹಳ ದೊಡ್ಡ ಶಿಕ್ಷೆ ಆಗತ್ತೆ. ಈ ಆರೋಗ್ಯ ಕೆಟ್ಟಿದೆ, ಎಲ್ಲೂ ಸಮಾಧಾನ ಇಲ್ಲ, ಶಾಂತಿ ಇಲ್ಲ. ಆಮೇಲೆ ಅಪರಾಧಗಳು ಜಾಸ್ತಿ ಆಗ್ತವೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಜನಸಂಖ್ಯೆ ವಿಷಯದಲ್ಲೂ ನಾವು ಪಾಠ ಕಲೀಲಿಲ್ಲ. ಒಂದು ಧರ್ಮದವ್ರ ಮೇಲೆ ಇನ್ನೊಬ್ರು ಹೇಳೋದು, ಇನ್ನೊಬ್ರು ಹೇಳೋದು, ಹೀಗೆ ಮಾಡಿ ಜನಸಂಖ್ಯೆ ಜಾಸ್ತಿ ಮಾಡ್ಕೊತ ಇದ್ದೀವಿ. ಇದು ಅಪಾಯದ ಸೂಚನೆ. ಇವೆಲ್ಲ ಅಪಾಯದ ಸೂಚನೆ. ಈ ವಿಷಯದಲ್ಲಿ ಎಲ್ಲರೂ ಜಾಣರಾಗಬೇಕು. ಪರಮಾತ್ಮ ಅನ್ನುವನು ಅಲ್ಲನೂ ಅಲ್ಲ, ಗಾಡು ಅಲ್ಲ. ಅವನು ನಿರಾಕಾರ, ಅವನು ಎಲ್ಲರಿಗೂ ಸೇರಿದವನು. ಅವನು ಯಾವುದೇ ರೂಪ ಇಟ್ಕೊಳ್ಳಿ, ಅವನ್ ದೇವ್ರ ಅಲ್ಲ ಅಂತ ಹೇಳಕ್ ಬರಲ್ಲ. ರೂಪ ಯಾವ್ದಾದ್ರು ಮಾಡ್ಕೋಬಹುದು ನೀವು. ನಾವು ಲಿಂಗ ಧರಿಸ್ಬೋದು. ಈಗ ಅದಕ್ಕೆ ನಾವು ಲಿಂಗಾಯತ ಧರ್ಮದವರು ಪಾಠ ಕಲಿಬೇಕು. ಇವಾಗ ಒಂದ್ ಧರ್ಮ ಬಂದ್ರೆ ಕೆಲವರು ವಿಚಾರವಾದಿಗಳು ಲಿಂಗಾಯತರಲ್ಲೂ ಕೂಡ ಒಂದ್ ಧರ್ಮ ಬರ್ಬೇಕು. ಬಸವಣ್ಣವರು ಏಕದೇವೋಪಾಸಕರಾಗಿದ್ರು. ಹೌದು, ಬಸವಣ್ಣವ್ರು ಏಕದೇವೋಪಾಸಕರಾಗಿದ್ರು. ಆದ್ರೆ ಭಾರತೀಯ ಸಂಸ್ಕೃತಿ ಬಸವಣ್ಣವ್ರಿಗೆ ಅರ್ಥ ಆಗಿತ್ತು. ಇಷ್ಟಲಿಂಗವನ್ನಾಗ್ಲಿ ಮತ್ತು ಕೈಲಾಸದ ವಾಸಿ ಶಿವನನ್ನಾಗ್ಲಿ, ಬ್ರಹ್ಮ ವಿಷ್ಣು ರುದ್ರರ ಹೆಸರುಗಳನ್ನಾಗ್ಲಿ, ಇತರೆ ದೇವತೆಗಳ ಹೆಸರನ್ನ ಎಲ್ಲೂ ಬಿಟ್ಟಿಲ್ಲ. ಅವರು ಪೂಜೆ ಮಾಡೋ ದೃಷ್ಟಿಯಿಂದ, ಯೋಗದ ದೃಷ್ಟಿಯಿಂದ ಇಷ್ಟಲಿಂಗವನ್ನ ಇಟ್ಕೊಳ್ಳಿ. ಜಾತೀಯತೆ ಮಾಡಬೇಡಿ, ಹೆಣ್ಣು ಗಂಡು ಭೇದ ಮಾಡಬೇಡಿ. ಪೂಜೆ ಎಲ್ರಿಗೂ ಬೇಕು ಅನ್ನೋ ಕಾರಣಕ್ಕೆ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ಹೊರತು ನಾವು ಇಷ್ಟಲಿಂಗವನ್ನು ಪ್ರಾಣಲಿಂಗ ಸಾಕ್ಷಾತ್ಕಾರ ಮಾಡ್ಕೊಂಡಿಲ್ಲ, ಭಾವಲಿಂಗ ಸಾಕ್ಷಾತ್ಕಾರ ಮಾಡ್ಕೊಂಡಿಲ್ಲ. ನಾವು ಇಷ್ಟಲಿಂಗ ಪೂಜೆ ಮಾಡ್ತಾ ಬಸವಣ್ಣವ್ರ ಮೂರ್ತಿಗಳನ್ನ ಮಾಡ್ತಾ ಇತರೆ ಮೂರ್ತಿಗಳಿಗೆ ಬೈಯುವ ಅಧಿಕಾರ ಯಾವ ವಿಚಾರವಾದಿಗಾಗ್ಲಿ ಯಾವ ಸ್ವಾಮೀಜಿಗಾಗ್ಲಿ ಇಲ್ಲ. ನನಗೂ ಇಲ್ಲ, ಯಾವ ಸ್ವಾಮೀಜಿಗೂ ಇಲ್ಲ. ಯಾಕೆ? ನೀವು ಲಿಂಗ ಬಿಟ್ಟು ಬಸವಣ್ಣವ್ರ ಮೂರ್ತಿ ಮಾಡ್ತಾ ಇದ್ದೀರಿ, ಲಿಂಗ ಕಟ್ಕೊಂಡಿದ್ದೀರ, ಬಿಟ್ಟಿಲ್ಲ. ಆದ್ರೆ ಬಸವಣ್ಣವ್ರ ಮೂರ್ತಿ ಮಾಡ್ತಾ ಇದ್ದೀರಾ. ದೇವತೆಗಳ ಮೂರ್ತಿಗೆ ಬೈಯುವ ಅಧಿಕಾರ ಯಾರಿಗೂ ಇಲ್ಲ, ಯಾವ ವಿಚಾರವಾದಿಗೂ ಇಲ್ಲ, ಯಾವ ಸ್ವಾಮೀಜಿಗೂ ಇಲ್ಲ. ಆಮೇಲೆ ಒಂದು ವೇಳೆ ಬಸವಣ್ಣವ್ರ ಮೂರ್ತಿ ಮಾಡದೇ ಇದ್ರೂ ಕೂಡ ಇಷ್ಟಲಿಂಗ ಸಾಕಾರ ಇರೋದ್ರಿಂದ ಅದನ್ನ ನಾವು ಪ್ರಾಣಲಿಂಗ ಸಾಕ್ಷಾತ್ಕಾರ ಮಾಡ್ಕೊಂಡಿಲ್ಲ ಅಂದ್ರೆ ನಮಗೂ ಯಾರಿಗೂ ಬೈಯೋ ಅಧಿಕಾರ ಇಲ್ಲ. ಪ್ರಾಣಲಿಂಗ ಸಾಕ್ಷಾತ್ಕಾರ ಆದವನು, ಭಾವಲಿಂಗ ಸಾಕ್ಷಾತ್ಕಾರ ಆದವನು ಯಾರಿಗೂ ಬೈಯಂಗೆ ಇಲ್ಲ, ಯಾರ ಜೊತೆನೂ ಜಗಳ ಇಲ್ಲ. ಇಡೀ ಪರಮಾತ್ಮ, ಇಡೀ ಜಗತ್ತೇ ಅವನಿಗೆ ಸೇರಿದ್ದು ಪ್ರಾಣಲಿಂಗಿಗೆ, ಇಡೀ ಜಗತ್ತೇ ಭಾವಲಿಂಗಿಗೆ ಸೇರಿದ್ದು. ಆದ್ರಿಂದ ಈ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಅನೇಕ ಜನ ಬದುಕಬೇಕು, ಎಲ್ಲಾ ಜನಾಂಗದವರು ಬದುಕಬೇಕು, ಎಲ್ಲಾ ಜಾತಿಯವರು ಒಟ್ಟಾಗಿರ್ಬೇಕು. ಅವರವರ ಪೂಜಾ ಪದ್ಧತಿಗಳು ಅವ್ರವ್ರಿಗಿರ್ಲಿ. ಆದ್ರೆ ನಾವು ನಮ್ಮ ಪೂಜಾ ಪದ್ಧತಿಯನ್ನು ಮಾಡಿಕೊಂಡು ದೇಶಕ್ಕೆ ಮೊದಲು ಗಮನ. ದೇಶ ಒಗ್ಗಟ್ಟಾಗಿರ್ಬೇಕು, ದೇಶ ಸಶಕ್ತವಾಗಿರ್ಬೇಕು ಮತ್ತು ದೃಢವಾಗಿರ್ಬೇಕು, ಸ್ಥಿರ ಸರ್ಕಾರ ಇರ್ಬೇಕು. ಮತ್ತೆ ಕಿಚಡಿ ಸರ್ಕಾರ ಏನಾದ್ರು ಮಾಡ್ಕೊಂಡ್ರೆ ನೀವು ಕಾಯ್ತಾ ಇದ್ದಾರೆ. ಈಗ ನಿಮ್ಮ ಅಕ್ಕಪಕ್ಕದಲ್ಲೇ ಕಾಯ್ತಾ ಇದ್ದಾರೆ ಪಾಕಿಸ್ತಾನದವರು, ಚೀನದವರು. ಒಬ್ಬ ಸಮರ್ಥ ನಾಯಕ ಇಲ್ಲದೆ ಹೋದ್ರೆ, ನೀವು ಯಾವುದೋ ಹೆಸರಿನಲ್ಲಿ ಏನಾದರೂ ತಪ್ಪು ಮಾಡ್ಕೊಂಡ್ರಿ ಅಂದ್ರೆ ಮತ್ತೆ ಕೊಲ್ಲಿ ಯುದ್ಧ ಮತ್ತೆ ಭಾರತಕ್ಕೂ ಬಂದೇ ಬರ್ತದೆ. ಅವ್ರು ಕಾಯ್ತಾ ಇದ್ದಾರೆ. ಈಗ ನಾವು ಬಹಳ ಬಲಶಾಲಿಗಳಾಗಿದ್ದೀವಿ, ರಾಜಕೀಯವಾಗಿ ನಾವು ಬಲಶಾಲಿಗಳಾಗಿದ್ದೀವಿ ಅಂತ ಹೇಳಿ ಸಮರ್ಥ ನಾಯಕ ಇದ್ದಾನೆ ಅಂತ ಸುಮ್ಮನಿದ್ದಾರೆ ಅಷ್ಟೇ ಅವರು. ಅದಕ್ಕೋಸ್ಕರ ಈ ನಿಟ್ಟಿನಲ್ಲಿ ಎಲ್ಲರೂ ಎಚ್ಚರವಾಗಿರ್ಬೇಕು. ದೇಶಕ್ಕೆ ಗಮನ ಕೊಟ್ರೆ ದೇಶದಲ್ಲಿ ಎಲ್ಲರೂ ಬದುಕ್ತಾರೆ. ದೇಶವನ್ನ ನಾವು ಗಟ್ಟಿಯಾಗಿ ಕಟ್ಟಿದ್ರೆ ಅಲ್ಲಿ ನಮ್ಮ ದೇಶದ ಸಂವಿಧಾನದ ಪ್ರಕಾರ ಎಲ್ಲರಿಗೂ ಅವಕಾಶ ಇದೆ. ಹಂಗಂತೇಳಿ ಬೇರೆ ದೇಶದ ಪ್ರಜೆಗಳನ್ನು ಇಲ್ಲಿ ಕರ್ಕೊಂಬರ್ಬೇಡಿ. ಪಶ್ಚಿಮ ಮಮತಾ ಬ್ಯಾನರ್ಜಿ ಮಾಡ್ದಂಗೆ ನಮ್ಮ ದೇಶದ ಮುಸಲ್ಮಾನರು, ಭಾರತೀಯ ಪ್ರಜೆಗಳು ನಮ್ಮವರು. ಹಾಗಂತೇಳಿ ದೇಶದ ಚುನಾವಣೆಗೆಲ್ಲಕ್ಕೋಸ್ಕರನೋ ಮತ್ತೊಂದಕ್ಕೋ ಎಲ್ರಿಗೂ ಆಧಾರ್ ಕಾರ್ಡ್ ಕೊಟ್ಕೊಂಡು ಕರ್ಕೊಂಬಂದ್ರಿ ಅಂದ್ರೆ ಅದರ ದುಷ್ಪರಿಣಾಮವನ್ನು ಅನುಭವಿಸ್ತೀರಿ. ಅದಕ್ಕೆ ದೇಶಭಕ್ತಿಯನ್ನು ಬೆಳೆಸ್ಕೊಳ್ಳೋಣ, ದೇಶ ಪ್ರೇಮವನ್ನು ಬೆಳೆಸ್ಕೊಳ್ಳೋಣ. ಇಲ್ಲದೆ ಹೋದ್ರೆ ಪ್ರಕೃತಿ ಶಿಕ್ಷೆ ಕೊಡುತ್ತೆ, ಶಿಕ್ಷೆ ಅನುಭವಿಸೋದಕ್ಕೆ ಸಿದ್ಧರಾಗೋಣ. ಇಷ್ಟೇ, ಎರಡೇ ಆಯ್ಕೆ ಇರೋದು. ಒಂದು ಭಕ್ತಿ ಸಹಿತವಾದ, ಆಧ್ಯಾತ್ಮಿಕ ಸಹಿತವಾದ ರಾಷ್ಟ್ರ ಪ್ರೇಮ,
ಅಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಇನ್ನೊಂದು, ಇಲ್ಲ ಅಂದ್ರೆ ಮತಾಂಧತೆ ಅಥವಾ ಅವಿಚಾರಿಕತೆ, ವಿಚಾರವಾದಿಗಳ ಅವಿಚಾರ ಬೆಳೆಸ್ಕೊಂಡ್ರಿ ಅಂದ್ರೆ, ದೇಶದ್ರೋಹಿಗಳಾದ್ರೆ ನಿಮಗೆ ಶಿಕ್ಷೆ ತಪ್ಪಿದ್ದಲ್ಲ. ನಾವು ಆ ವಿಷಯದಲ್ಲಿ ಎಚ್ಚರಿಕೆ ತಗೊಳ್ಳೋಣ. ಭಾರತ ಉಳಿಬೇಕಾಗಿದೆ, ಮುಂದಿನ ಜಗತ್ತಿಗೆ ಭಾರತ ಬೇಕಾಗಿದೆ. ಪರಮಾತ್ಮ ಕಾಪಾಡ್ತಾನೆ. ಅದರಲ್ಲಿ ಆ ಪರಮಾತ್ಮನ ಶಿಕ್ಷೆಗೆ ಒಳಗಾಗಲಾರ್ದೆ ನಾವೆಲ್ಲರನ್ನೂ ಪ್ರೀತಿಸಿಕೊಂಡು ದೇಶಭಕ್ತಿಯನ್ನು ಬೆಳೆಸ್ಕೊಂಡು ನಮ್ಮನ್ನು ನಾವು ಉದ್ಧರಿಸಿಕೊಳ್ಳೋಣ. ಅದಕ್ಕೆ ನಮ್ಮ ಮುಂದಿನ ಸಾಧನೆಗೆ, ಆಧ್ಯಾತ್ಮ ಸಾಧನೆಗೆ ಬಸವ ತತ್ವವನ್ನು ಬಳಸ್ಕೊಳ್ಳೋಣ. ಆತ್ಮ ಸಾಧನೆಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನದಿಲಿ ಮುಳುಗಬೇಕಾದ ಅಗತ್ಯ ಇಲ್ಲ. ಆಮೇಲಿಂದ ಎಲ್ಲ ಮರ ಸುತ್ತ ಹಾಕೋ ಅಗತ್ಯ ಇಲ್ಲ. ಲಿಂಗ ನಾವು ಗಟ್ಟಿಯಾಗಿ ಕೈಯಲ್ಲಿ ಹಿಡ್ಕೊಂಡು ದೃಷ್ಟಿಯನ್ನು ಲಿಂಗದಲ್ಲಿ ಕೇಂದ್ರೀಕರಣ ಮಾಡಿಕೊಂಡು ಸಮಸ್ತವೂ ಜಂಗಮ, ಎಲ್ಲರೂ ಜಂಗಮ, ಇಡೀ ಜಗತ್ತೇ ಜಂಗಮ ಅನ್ನುವ ಮಾತನ್ನ ಹೇಳ್ಕೊಟ್ಟಿದ್ದಾರೆ ಬಸವಣ್ಣವರು. ಅದನ್ನು ಅರ್ಥ ಮಾಡಿಕೊಂಡು ಬದುಕಿದರೆ ಮಾತ್ರ ಉಳಿಗಾಲ, ಇಲ್ಲದೆ ಹೋದರೆ ಅಳಿಗಾಲ ಸನ್ನಿಹಿತ ಆಗ್ತಾ ಇದೆ. ಅದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಳೋಣ. ಯಾವ ರೂಪದಲ್ಲಾದರೂ, ಅನಾರೋಗ್ಯದ ರೂಪದಲ್ಲಿ ಬರ್ಬೋದು, ಪ್ರಕೃತಿ ವಿಕೋಪಗಳಾಗ್ಬೋದು, ಯುದ್ಧಗಳಾಗ್ಬೋದು, ಹೇಗೆ ಪರಮಾತ್ಮ ಶಿಕ್ಷೆ ಕೊಡ್ತಾನೋ ಗೊತ್ತಿಲ್ಲ. ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಬದುಕನ್ನು ರೂಪಿಸಿಕೊಳ್ಳೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.